ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೀತಾ. ವೆಲ್ಕಮ್ ಬ್ಯಾಕ್ ಟು ಗೀತಾ ದ ಕುಕ್ ಚಾನೆಲ್. ಇವತ್ತು ನಾನು ಒಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ. ಅದೇನೆಂದರೆ ರಾಗಿ ಹಾಲ್ಬಾಯಿ. ಅಂದರೆ ರಾಗಿ ನೆನೆ ಇಟ್ಟು ಅದ್ರದ್ದು ಹಾಲು ತೆಗೆದು ಅದನ್ನು ಸ್ವೀಟ್ ಮಾಡೋದು, ಅದನ್ನು ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅನ್ನೋದು ನೀವು ನೋಡ್ಕೊರಿ. ಬರ್ರಿ ನೋಡೋಣಂತ. ಇದು ರಾಗಿ ಹಾಲ್ಬಾಯಿ ಮಾಡೋಕ್ಕೆ ಮೊದಲೇನು ಮಾಡ್ಬೇಕಾಕೈತಿ, ನಾವು ಒಂದು 8 ತಾಸು ರಾಗಿ ನೆನೆ ಇಡಬೇಕಾಕೈತಿ. ಆಮೇಲೆ ಮಾಡ್ಕೋಬೇಕು. 8 ತಾಸು ನೆನೆ ಇಟ್ಟು ಮಾಡ್ಕೋಬೋದು, ಇಲ್ಲಿದ್ರೆ ರಾತ್ರಿ ಪೂರ್ತಿ ನೆನೆಗೆ ಬಿಟ್ಟು ಮುಂಚೆನೇ ಮಾಡ್ಕೋಬೋದು. ನಾವು ರಾಗಿ ಚಲೋತ್ನಾಗ ತೊಳೆದು ನೆನೆಗೆ ಇಡೋನು. ನೋಡ್ರಿ, ನಮ್ದು ರಾಗಿ ನೆನೆದೈತಿ. ಆಲ್ರೆಡಿ 8 ತಾಸ್ಗಿಂತ ಜಾಸ್ತಿ ಆಗೈತಿ. ಇದು ನೆನೆ ಇಡಬೇಕಾದ್ರೆ ಒಂದು 5-6 ಸತಿ ತೊಳಿಬೇಕು. ಯಾಕಂದರೆ ಇದ್ರೊಳಗೆ ಒಂಥರ ಹೊಟ್ಟಿನ ಟೈಪ್ ಬರ್ತೈತಿ, ಒಂಥರ ಸಣ್ಣಗೆ ಇರ್ತೈತಿ. ಅದನ್ನು ಹೆಂಗೆ ತೊಳಿತೀರಿ ಹಂಗಂಗೆ ಅದು ಹೋಗ್ತೈತಿ. ಅದಕ್ಕೆ ಒಂದು 5-6 ಸತಿ ತೊಳಿಬೇಕು. ಅದು ಪೂರ್ತಿ ನೀರು ಕ್ಲಿಯರ್ ಆಗೋ ಮಟ್ಟ ತೊಳೆದ ನೆನೆ ಇಡಬೇಕು. ಇದನ್ನು ನೀರು ಬಸಿತೇನೆ. ಬಸದ ಇದ್ರದ್ದು ಹಾಲು ತೊಗೊಂಡು ಅಂತ ಮಿಕ್ಸಿ ಮಾಡಿಕೊಂಡು. ನೋಡಿರಿ, ರಾಗಿ ಹಾಲ್ಬಾಯಿ ಮಾಡೋಕ್ಕೆ ಇಷ್ಟ ಬೇಕಾಕೈತಿ, ಏನು ಜಾಸ್ತಿ ಬೇಕಾಗಿಲ್ಲ. ಬೆಲ್ಲ ತೊಗೊಂಡಿನಿ, ಆಮೇಲೆ ಹಸಿ ಕೊಬ್ಬರಿ ತೊಗೊಂಡಿನಿ, ಕಸ್ಕಸಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿನಿ. ಇದು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಇಷ್ಟ ಬೇಕಾಕೈತಿ. ಈಗ ಮೊದಲ ನಾವು ರಾಗಿ ಮಿಕ್ಸಿ ಮಾಡ್ಕೊಂಡು ಹಾಲು ತೊಗೊಂಡು, ಮಿಕ್ಸಿ ಆದಮೇಲೆ ಸೋಸ್ಕೊಳಕ್ಕೆ ಒಂದು ಅರಿವಿ ಬೇಕಾಕೈತಿ. ತೆಳ್ಳಂದು ಅರಿವಿ ತೊಗೊಂಡಿನಿ ನಾನು. ಈ ದೋತ್ರದ ಅರಿವಿ ಅಂತಾರಲ್ಲ, ಅದನ್ನು ತೊಗೊಂಡಿನಿ. ಆದಷ್ಟು ತೆಳ್ಳಂದು ತೊಗೋಬೇಕು, ಅಂದ್ರೆ ಸೋಸ್ ಬರೋಕೆ ಅದಕ್ಕೆ ಈಸಿ ಆಗ್ತೈತಿ. ಈಗ ಮಿಕ್ಸಿ ಮಾಡ್ಕೊಳ್ಳಂತ. ಒಂದು ಅರ್ಧ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಳೋಣ. ಇದು ರುಬ್ಕೊಂಡೇನಿ, ಸೋಸ್ಕೋತೇನಂತೆ. ಒಂದು ಗ್ಲಾಸ್ ರಾಗಿ ಇತ್ತಂದರೆ 2 ಗ್ಲಾಸ್ ನೀರು ಹಾಕ್ಬೇಕಾಕೈತಿ. ಯಾಕಂದ್ರೆ ರಾಗಿ ಕುಕ್ಕರಾಗ ಸ್ವಲ್ಪ ಟೈಮ್ ಹಿಡಿತೈತಿ, ಅದಕ್ಕೆ ಅಷ್ಟು ನೀರು ಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕ್ರೆ ಏನದು ಹಸಿ ರಾಗಿದ ಒಂಥರ ರಾಗಿನ ಟೇಸ್ಟ್ ಬರ್ತೈತಿ. ಅದ್ರದ್ದು ಹಾಲ್ಬಾಯಿ ಟೇಸ್ಟ್ ಬರೋದಿಲ್ಲ. ನೋಡ್ರಿ, ಹಿಂಗತ್ತೆ ಹಾಲು ತಕ್ಕೋಬೇಕು. ಹಿಂಗೆ ಹಿಂಡಿನ ಹಾಲು ತೆಗಿಬೇಕು. ಆಲ್ಮೋಸ್ಟ್ ಎಲ್ಲ ಹಾಲು ಬಂದೈತಿ ಇದ್ರದ್ದು. ಈ ಹಿಂಡಿದ್ದು ಏನು ಇರ್ತೈತಲ್ಲ, ಇದು ಇನ್ನೊಂದು ಸರಿ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಕೈತಿ. ಅದ್ರ ಇನ್ನೂ ಸ್ವಲ್ಪ ಹಾಲು ಬರ್ತೈತಿ. ಅಟ್ಲೀಸ್ಟ್ 2 ಸರಿ ನಾವು ಮಿಕ್ಸಿ ಮಾಡ್ಕೋಬೇಕು. ಅರ್ವಿ ಸ್ವಲ್ಪ ದೊಡ್ಡದಾಗತೈತಿ. ಇದು ನೋಡ್ರಿ, ಇದೆಲ್ಲ ನೀರು ಹಿಂಡು ಬಂದೈತಿ. ಇನ್ನೊಂದು ಸತಿ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೋತೇನೆ ನಾನು.
ಇದೇ ಥರ ಎಲ್ಲ ರಾಗಿ ಹಾಲು ತಗೊಂಡು ರೆಡಿ ಮಾಡ್ಕೋತೀನಿ. ನೋಡ್ರಿದ ರಾಗಿ ಹಾಲು ತೆಗೆದಾಗೈತಿ. ಇದು ತೆಗಿಬೇಕಾದ್ರೆ ಸ್ವಲ್ಪ ಬಿತ್ತು, ಇನ್ನೊಂದು ಸತಿ ಸೋಸ್ತೀನಿ ಇದನ್ನ ಹಾಲು. ಒಂದು ಸತಿ ರಾಗಿ ಹಾಕ್ಕೊಂಡ್ರೆ ಮಿಕ್ಸರ್ ಒಳಗೆ 2 ಸರಿ ಮಾಡ್ಕೋಬೇಕು ಅದನ್ನು. ಈಗ ಇದು ರಾಗಿ ಹಾಲು ರೆಡಿ ಆಗೈತಿ. ಈಗ ಕೊಬ್ಬರಿ ಹಾಕ್ಕೋತೀನಿ. ರಾಗಿ ಗ್ರೈಂಡರ್ ಮಾಡ್ಕೋಬೇಕಾದ್ರೆ ಅದ್ರ ಜೊತೆನೇ ಕೊಬ್ಬರಿನೂ ಮಿಕ್ಸ್ ಮಾಡಿ ನಡಿತೈತಿ, ಅಲ್ಲಿ ಮಿಕ್ಸಿ ಮಾಡ್ಕೋಬೋದು. ಆದರೆ ನಾನು ಸಪ್ರೇಟ್ ಮಾಡ್ಕೊತೀನಿ. ಈ ಕೊಬ್ಬರಿ ಹಾಲಷ್ಟು 2 ಸರಿ ತಕ್ಕೋತೀನಿ. ಫಸ್ಟ್ ಒಂದು ಸತಿ ತಕ್ಕೋತೀನಿ, ಆಮೇಲೆ ಇನ್ನೊಂದು ಸತಿ ನೀರಾಗಿ ಮತ್ತೆ ತಕ್ಕೋತೀನಿ. 2 ಸರಿ ಹಾಲು ತಕ್ಕೋತೀನಿ ಇದ್ರದನ್ನು. ಕೊಬ್ಬರಿ ಹಾಲು ತಕ್ಕೊಂಡೇನಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ, ಹಸಿ ತೆಂಗಿನಕಾಯಿ. ಅದನ್ನ 2 ಸತಿ ಮಿಕ್ಸಿ ಮಾಡಿಕೊಂಡು ಹಾಲು ತಗೊಂಡೀನಿ. ಇದ್ರೊಳಗೇನು ರಾಗಿ ಹಾಲು ತಗೊಂಡೀವಿ, ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಅದನ್ನ. ಆದಷ್ಟು ತಿಳುನೇ ಇರಬೇಕು, ಯಾಕಂದರೆ ಕಲ್ಸೊಂಬಂದು ಒಮ್ಗಿಲೆ ಗಟ್ಟಿದ್ರೆ ಏನಾಗ್ತೈತಿ, ಒಮ್ಗಿಲೆ ಗಟ್ಟಾಗಿ ಬಿಡ್ತೈತಿ. ಬಿಸಿ ಅಂದರೆ ಗ್ಯಾಸ್ ಮೇಲೆ ಕಾಸ್ಬೇಕಾದ್ರೆ ಮತ್ತಷ್ಟು ಕುಕ್ ಆಗೋದಿಲ್ಲ, ರಾಗಿ ಹಸಿ ಹಸಿ ಉಳಿತೈತಿ. ಆದಷ್ಟು ಎಷ್ಟು ಕುದಿತೈತಿ ಅಷ್ಟು ಪರ್ಫೆಕ್ಟ್ ಬರ್ತೈತಿ. ನೋಡಿರಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡೀನಿ. ಬೆಲ್ಲನೂ ಕಾಸಾಕಿಟ್ಟಿನಿ. ಡೈರೆಕ್ಟ್ ನೀವು ಹಾಲೊಳಗೆ ರಾಗಿ ಹಾಲೊಳಗೆ ಹಾಕ್ಕೋಬೋದು, ಆದರೆ ಅದ್ರೊಳಗೆ ಜಲ್ದಿ ಕರಗೋದಿಲ್ಲ. ಡೈರೆಕ್ಟ್ ಹಾಕಿ ಕಲ್ಸಾಕಿಟ್ಟು ಅಂದರೆ ಗ್ಯಾಸ್ ಒಳಗೆ ಅದು ರಾಗಿ ಹಿಟ್ಟು ಏನಾಕೈತಿ ಗಟ್ಟಾಗಿ ಬಿಡ್ತೈತಿ. ಬೆಲ್ಲ ಹಂಗೆ ಕರಗೋದಿಲ್ಲ, ಅಲ್ಲಿ ಗಟ್ಟಿನೂ ಉಳಿದು ಬಿಡ್ತೈತಿ. ಅದ್ರ ಸಲ ಫಸ್ಟ್ ಬೆಲ್ಲ ಕರಗಿಸ್ಕೊತೀನಿ ನಾನು. ನೋಡಿರಿ, ಬೆಲ್ಲ ಕರಗಿಸಿ ಇಟ್ಕೊಂಡೀನಿ. ಸ್ವಲ್ಪ ಆರಿಸ್ಕೊಂಡೀನಿ, ಯಾಕಂದ್ರೆ ಬಿಸಿ ಇದ್ದಾಗನ ಅದು ರಾಗಿದು ಹಾಲು ಹಾಕಿದ್ರೆ ಮತ್ತು ಅದು ಗಟ್ಟಾಗೋ ಚಾನ್ಸಸ್ ಇರ್ತೈತಿ. ಈ ಬೆಲ್ಲದ ನೀರಿಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. 1-2-3 ಚಿಟಿಕೆಯಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಡಬಲ್ ಟೇಸ್ಟ್ ಏನಾಕೈತದ್ರದ್ದು ಡಬಲ್ ಆಗ್ತೈತಿ. ಬೆಲ್ಲದ ನೀರದ ಆರಿದ್ಮೇಲೆ ಹಾಕ್ಕೊಳತ್ತೀನಿ ನಾನು. ಬಿಸಿದು ಹಾಕ್ಕೊಂಡ್ರೆ ಏನಾಗ್ತೈತಿ, ಇದು ರಾಗಿ ಹಾಲು ಹಾಕುವಾಗನೇ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಆರಿಸಿ ಇದು ಹಾಲು ಹಾಕ್ಕೊಳಕತ್ತೀನಿ ನಾನು. ಆರಿಸಿ ಹಾಕ್ಕೊಂಡ್ರೆ ಏನಾಗ್ತೈತಿ, ಕರೆಕ್ಟ್ ಮಿಕ್ಸ್ ಆಗ್ತೈತಿ. ಆಮೇಲೆ ನಾವು ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಸಣ್ಣಗನ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾವಕಾಶ ಕಲಿಸ್ಕೊಳ್ಳೋದು. ಈ ಗ್ಯಾಸ್ ಆನ್ ಮಾಡ್ಕೋತೀನಿ. ಜೋರು ಇಡಬೇಡ್ರಿ, ಜಲ್ದಿ ಗಟ್ಟಿ ಆಗ್ತೈತಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಲಿಸ್ಕೊತೀನಿ. ಆದಷ್ಟು ಕಲಿಸ್ಕೊತಾ ಇರಬೇಕು. ಕಲಿಸ್ಕೊಳ್ಳಿರೋ ಕೆಳಗೆ ತಳ ಹಿಡ್ಕೊತೈತಿ, ಕೆಳಗಲ್ಲಿ ಗಟ್ಟಾಗಿ ಬಿಡ್ತೈತಿ, ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಆಮೇಲೆ ಕಲಿಸ್ಕೋತನದು ಗಟ್ಟಾಗಬೇಕು, ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತಿ ನಮ್ದು. ನೋಡ್ರಿ, ಗಟ್ಟಾಗಿ ಆಗ್ತೈತಿ. ಇಷ್ಟು ಗಟ್ಟಾಗೈತಿ. ಇನ್ನೂ ಗಟ್ಟಾಗಬೇಕು, ವಡಿ ಆಗಬೇಕು. ಒಂದು ಆ ಶೇಪ್ ಬರುವಂಗೆ ಅದು ಅದಕ್ಕನೇ ಬರಬೇಕಿದೆ. ಇನ್ನೂ ಗಟ್ಟಾಗಬೇಕು, ಹಂಗೆ ಕಲಿಸ್ಕೊತ ಇರೋನು. ಸ್ವಲ್ಪ ಗಟ್ಟಾದ್ಮೇಲೆ ಆದಷ್ಟು ಫ್ಲೇಮ ಲೋ ಇರಲಿ. ಸ್ಟಾರ್ಟಿಂಗ್ ಮೀಡಿಯಮ್ ಇರಲಿ, ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಇನ್ನೂ ಗಟ್ಟಾಗಿಲ್ಲ, ಆಗಬೇಕು. ಇನ್ನೊಂದು 15 ನಿಮಿಷ ಇಡಬೇಕಾಕೈತಿ. ಇನ್ನೂ ಗಟ್ಟಾಗಿಲ್ಲ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ 1-2 ಸ್ಪೂನ್ ಹಾಕ್ತೀನಿ. ಆಮೇಲೆ ಇನ್ನೊಂದು 2 ಸ್ಪೂನ್ ಹಾಕ್ತೀನಿ. ತುಪ್ಪ ಹಾಕಿದರೆ ಏನಾಗ್ತೈತಿ, ಇದು ರಾಗಿ ಹಾಲ್ಬಾಯಿ ಟೇಸ್ಟ್ನೂ ಬರ್ತೈತಿ. ಆಮೇಲೆ ಒಂಥರ ಇದಕ್ಕೆ ಶೈನಿಂಗೂ ಬರ್ತೈತಿ, ನೋಡೋಕ್ಕೂ ಭಾಳ ಚಂದ ಕಾಣಿಸ್ತೈತಿ. ಅದಕ್ಕೆ ತುಪ್ಪ ಹಾಕ್ತೈತಿ.
ಹಿಂಗೆ ಹಾಕಿದ್ರೆ ಒಂಥರ ಲೇಯರ್ ಬರಬೇಕು. ಅಂದರೆ ನಮ್ದು ಇದು ನೋಡಿ ಸ್ವಲ್ಪ ಲೇಯರ್ ಆಗಿದೆ ಬರತೈತಿ. ಇನ್ನೂ ಸ್ವಲ್ಪ ಬರಬೇಕು. ಪೂರ್ತಿ ಲೇಯರ್ ಅದು ಬಂತಂದ್ರೆ ಏನಾಗ್ತೈತಿ, ನಮ್ದು ಇದು ರೆಡಿ ಆಗೈತೆ ಅಂತೇಳಿ ನಾವು ತಿಳ್ಕೊಬೇಕು. ಅಲ್ಲಿ ಜಾಸ್ತಿ ಮಾಡ್ಕೊಂಡಿನಿ. ಯಾಕೆ ಜಾಸ್ತಿ ಮಾಡ್ಕೊಂಡೆ ಅಂತಂದ್ರೆ ನೀವು ಅಂತಿರ್ಬೇಕು ಇಷ್ಟು ಯಾಕೆ ಮಾಡ್ಯಾಳಪ್ಪ ಆಕಿ ಅಂಥೇಳಿ. ನಮ್ದು ಬಿಸಿ ಐತಿ, ನಾಳೆ ಬಿಸಿ ಪಾರ್ಟಿ ಐತಿ, ಕಿಟಿ ಪಾರ್ಟಿ. ಒಂದು 15-16 ಜನ ಅದಾರ. ಅದ್ರ ಸಲುವಾಗಿ ನಾನಿಲ್ಲಿ ಜಾಸ್ತಿ ಮನೆಯೊಳಗೆ ಇಟ್ಕೊಂಡೀನಿ. ಅದ್ರ ಸಲುವಾಗಿನೇ ಜಾಸ್ತಿ ಮಾಡ್ಕೊಂಡೀನಿ ನಾನು. ಇದು ಇನ್ನೊಂದು 5 ನಿಮಿಷ ಹಿಂಗೆ ಕಲಿಸೋಣಂತ. ಅದು ರೆಡಿ ಆದಮೇಲೆ ಹಾಕಕ್ಕಂತೇಳಿ ಪರಾತನೂ ರೆಡಿ ಮಾಡ್ಕೊಂಡೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡೀನಿ, ಕೆಳಗೆ ಅಂಟ್ಕೋಬಾರ್ದು ಅಂಥೇಳಿ. ಅದು ರೆಡಿ ಆದಮೇಲೆ ಇದಕ್ಕೆ ಸುರಿದು ಬಿಡೋಣ. ನೋಡಿ ನಮ್ದು ರಾಗಿ ಹಾಲ್ಬಾಯಿ ರೆಡಿ ಆಗೈತಿ. ಇದು ಇದಕ್ಕೊಂದು 4 ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸಿದ್ದೀನಿ. ಆಲ್ಮೋಸ್ಟ್ ಇದು ಕಲ್ಸಾಕತ್ತು ನಾವು ಒಂದು 30 to 40 ಮಿನಿಟ್ಸ್ ಆಯ್ತು, ಹಾಫ್ ಆ್ಯನ್ ಅವರ್ ಮೇಲೆ ಆಯ್ತು. ಟೈಮ್ ಹಿಡಿತೈತೆ, ಸಾವಕಾಶ ಮಾಡಬೇಕಲ್ಲ. ಈಗ ರೆಡಿ ಐತಿ. ಇದಕ್ಕೆ ಗ್ಯಾಸ್ ಬಂದ್ ಮಾಡ್ತೀನಿ ನಾನು. ಇದನ್ನ ಇಲ್ಲಿ ಪರಾತಿಗೆ ಸುರ್ಕೋತೀನಿ. ಈಗ ಹಿಡ್ಕಿಲಿ ಹಿಡಿಯೋಕೆ ಹೋಗಿಲ್ಲ, ಯಾಕಂದ್ರೆ ಅದು ಭಾಳ ವಜ್ಜೆ ಐತಲ್ಲ. ಒಂದೇ ಪರಾತಿಗೆ ಸಾಲ್ತೈತೆ ಅಂತ ಮಾಡಿದ್ದೆ, ಸಾಲೋದಿಲ್ಲ. ಇನ್ನೊಂದು ಪರಾತಿಗೆ ಹಾಕೋತೀನಿ. ನೋಡ್ರಿ, ಇದು ಸ್ವಲ್ಪ ತಳ ಹಿಡ್ಕೊಂಡೆ ಬಿಟ್ಟೈತಿ. ಆದಷ್ಟು ಮ್ಯಾಲಿಂದ ತೊಗೋರಿ, ಇಲ್ಲಿದ್ರೆ ಕೆಳಗಿಂದ ತೊಗೊಂಡಿದ್ರೆ ಏನಾಕೈತಿ, ಹೊತ್ತಿದ ವಾಸನೆ ಬರ್ತೈತಿ. ಅದಕ್ಕೆ ಮೇಲೆ ಕಲಿಸ್ಕೋತ ಇರಬೇಕು. ಕೈ ಬಿಟ್ಟರೆ ತಳ ಹಿಡ್ಕೊಂಡ್ಬಿಡ್ತೈತೆ ಅದು. ಇದಕ್ಕೆ ಮ್ಯಾಲೊಂದು ಸ್ವಲ್ಪ ಕಸಿ ಉದುರಿಸ್ಕೊಳ್ಳೋಣಂತ. ಈಗ ಒಂದೇ ಪರಾತ ಸಾಲಿಲ್ಲ ನನಗೆ, ಅದಕ್ಕೆ 2 ಪರಾತ ಹಾಕ್ಕೊಂಡಿನಿ. ಬಿಸಿ ಬಿಸಿ ಐತಿ. ಆರಿದ್ಮೇಲೆ ಕಟ್ ಮಾಡಿ ಪೀಸ್ ಮಾಡೋಣಂತ. ಆಮೇಲೆ ನೋಡೋಣ ಹೆಂಗಾಗೈತೆ ಅಂತ. ರಾಗಿ ಹಾಲ್ಬಾಯಿ ಇಷ್ಟು ಮಾಡ್ಬೇಕಾದ್ರೆ ನನಗೆ ಸಾಕಾಯ್ತು. ಕರೆನ ಅಷ್ಟು ಈಸಿ ಕೆಲಸ ಎಲ್ಲ. ನೋಡೋಕ್ಕಂಗೆ ಅನ್ನಿಸ್ತೈತಿ, ಬರೀ ಹಾಲು ತೆಗೆದು ತಿರುದು ಬಿಟ್ರೆ ಮುಗಿದು ಹೋತಂತೆ. ಆದ್ರೆ ಮಾಡೋದಂದ್ರೆ ಭಾಳ ತ್ರಾಸ ಆಗ್ತೈತಿ. ಅದು ನೆನೆ ಇಡಬೇಕು. ನೆನೆ ಹಿಡಿದು ದೊಡ್ಡ ಕೆಲಸ ಎಲ್ಲ. ಅದು ಮಿಕ್ಸಿ ಮಾಡಿ ಹಾಲು ತೆಗೆದು 2 ಸತಿ ಹಾಲು ತೆಗಿಬೇಕು. ತೆಗೆದು ಮತ್ತು ಸಣ್ಣಗಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಆದ್ರೆ ನಡಿತೈತಿ. ಇದು ಭಾಳ ಐತನಂತಲೇ ನನಗೆ ಸಾಕಾಯ್ತು ಮಾಡಬೇಕಾದ್ರೆ. ಆದರೆ ಇಷ್ಟು ತ್ರಾಸಾದರೂ ಏನು ಪರವಾಗಿಲ್ಲ, ಯಾಕಂದರೆ ರಿಸಲ್ಟ್ ಅದ್ರ ಪರ್ಫೆಕ್ಟ್ ಬಂತಂದ್ರೆ ಖುಷಿ ಆಗ್ತೈತಿ. ಈಗ ಬಿಸಿ ಐತಿ, ಆರಿದ್ಮೇಲೆ ಅದ್ರ ರಿಸಲ್ಟ್ ನೋಡೋಣ. ಅಲ್ಲಿವರೆಗೆ ವೆಯ್ಟ್ ಮಾಡೋಣ ಅಂತ. ನೋಡ್ರಿ, ಇದನ್ನ ಹಾಲ್ಬಾಯಿ ರೆಡಿ ಆಗೈತಿ. ಕಟ್ ಮಾಡೋಣ, ಹೆಂಗೆ ಬರ್ತೈತೆ ನೋಡೋಣ ಅಂತ. ಪೂರ್ತಿ ಆರೈತಿ. ಕಟ್ ಮಾತ್ರ ಚಲೋ ಆಗತೈತಿ. ಪೀಸ್ ತೆಗೆದು ಸೋರಿಸ್ತೀನಿ. ಕಟ್ ಮಾಡೀನಿ, ಒಂದು ಪೀಸ್ ತೆಗೆದು ತೋರಿಸ್ತೀನಿ. ಆದಷ್ಟು ಕೈಲೇ ತೆಗೆದ್ರೇ ಕರೆಕ್ಟ್ ಬರ್ತೈತಿ. ಇದು ಚಾಕುಲೆ ತೆಗೆದ್ರೆ ಕಟ್ಟಾದಂಗೆ ಆಕೈತಿ. ನೋಡ್ರಿದ ನೋಡಿ ಹೆಂಗೆ ಶೇಕ್ ಆಗತ್ತೈತಿ. ಅದು ಅಷ್ಟು ಪರ್ಫೆಕ್ಟ್ ಆಗೈತಿ. ನಾನು ಫಸ್ಟ್ ಟೈಮ್ ಮಾಡಿದೆ ಅಂದರೂ ಪರ್ಫೆಕ್ಟ್ ಬಂದೈತಿ.
ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚಂದ ಬಂದಿತ್ತು ನೋಡೊಳಗೆ. ಪರ್ಫೆಕ್ಟ್ ಕುಕ್ ಆಗೈತಿ. ತಿಂದು ನೋಡ್ತೀನಿ ಸ್ವೀಟ್ ಅದು ಹೆಂಗಷ್ಟೇ ಹೆಂಗೆ ಆಗೈತಿ ಬೆಲ್ಲ ಅದು. ತಿಂದು ನೋಡ್ತೀನಿ ಟೇಸ್ಟ್ ಹೆಂಗಾಗೈತೆ ಅಂಥೇಳಿ. ಕರೆಕ್ಟ್ ಐತಿ. ನಾ ಏನು ಮಾಡ್ಬೇಕಾದ್ರೆ ಮೆಜರ್ಮೆಂಟ್ ತೊಗೊಂಡಿದ್ನಿ ಅದೆಲ್ಲ ಅಳತೆ ಮಾಡಿ ತೊಗೊಂಡಿಲ್ಲ, ಜಸ್ಟ್ ಅಂದಾಜು ಮೇಲೆ ತೊಗೊಂಡಿದ್ನಿ. ಆಮೇಲೆ ಕರೆಕ್ಟ್ ಅಂದರೆ ಹದ ಬರ್ತೈತಿಲ್ಲೋ, ಬರ್ಫಿ ಟೈಪ್ ಆಗ್ತೈತಿಲ್ಲೋ, ಸೆಟ್ ಆಗ್ತೈತಿಲ್ಲೋ ಅಂತ ತಿಳ್ಕೊಂಡಿದ್ದೆ. ಎಲ್ಲಿ ತಿಳೋ ಆಗ್ತದೆ ಅಂತ ಮಾಡಿದ್ನಿ, ಏನೂ ಇಲ್ಲ, ಕರೆಕ್ಟ್ ಬಂದೈತಿ. ಅಷ್ಟು ತ್ರಾಸು ಕೊಟ್ಟು ತೊಗೊಂಡು ಮಾಡಿದ್ಕೂ ಸಾರ್ಥಕ ಆಗೈತಿ. ಎಲ್ಲ ಪರ್ಫೆಕ್ಟ್ ಆಗೈತಿ, ರುಚಿ ಆಗಲಿ ಆಮೇಲೆ ಕರೆಕ್ಟಾಗಿ ಬಂದೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆಮೇಲೆ ನೀವು ಇನ್ನೂ ಮಟ್ಟ ಹಾಲು ಬಾಯಿ ಮಾಡಿರಲಿಲ್ಲ ಅಂದ್ರೆ ಒಂದು ಸತಿ ಮಾಡಿ ನೋಡಿರಿ. ಮಾಡಿದ್ರೆ ಇನ್ನೊಮ್ಮೆ ತಿನ್ಬೇಕು ಅನ್ನಿಸ್ತೈತಿ. ಒಂದು ಸತಿ ಟ್ರೈ ಮಾಡಿರಿ. ಟ್ರೈ ಮಾಡಾದ್ಮೇಲೆ ಹೆಂಗಾಗೈತೆ ಅನ್ನೋ ಕಮೆಂಟ್ ಮಾಡಿರಿ. ಆಮೇಲೆ ಇನ್ನೂ ಒಟ್ಟು ಯಾರು ಇದನ್ನು ಟೇಸ್ಟ್ ಮಾಡಿಲ್ಲ ಅವ್ರಿಗೂ ಶೇರ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.